ನನ್ನ ಅನುಮಾನ ಏನು ಅಂದ್ರೆ ಅವಳು ನಮ್ಮ ಅಣ್ಣನ ಹಿಂದೆ ಬಿದ್ದಿದ್ದಾಳೆ ಅನ್ಸತ್ತೆ. ತಪ್ಪಾಗಿ ಮಾತಾಡ್ಬೇಡ ದಮಯಂತಿ. ಮಾಧುರಿ ಯಾರು ಇಲ್ಲದೆ ಬೆಳೆದಿದ್ದಾಳೆ. ತಂದೆ ತಾಯಿ ಇಲ್ದಿರೋ ಹುಡುಗಿ ಅಲ್ವಾ? ತುಂಟತನ ಜಾಸ್ತಿ ಇದೆ ಅಷ್ಟೇ. ಬೇರೆಯವ್ರ ಗಂಡನ ಮೇಲೆ ಕಣ್ಣು ಹಾಕುವಂತ ಕೆಟ್ಟ ಹುಡುಗಿ ಅಲ್ಲ ಅವಳು. ನಿನ್ ಕಣ್ಣಲ್ಲಿ ಹಾಲು ಹಾಕೊಂಡು ನೋಡ್ತಾ ಇರೋ ಹಾಗಿದೆ ಅನುಪಮ. ಒಂದು ಸಲ ಕಣ್ಣಿಗೆ ಖಾರ ಹಾಕೊಂಡು ನೋಡು, ಅಲ್ಲಿ ಸೀನ್ ಏನು ಅನ್ನೋದು ಅರ್ಥ ಆಗತ್ತೆ. ಅಯ್ಯೋ, ತುಂಬಾ ಹಳ್ಳ ಇದೆಯಲ್ಲ. ಹುಷಾರಮ್ಮ, ಇಲ್ಲಾಂದ್ರೆ ನಾವು ಕೆಳಗ್ ಬಿಟ್ಬಿಡ್ತೀವಿ. ಹುಷಾರಾಗಿ ಹೊಡ್ಸು. ಬಾವಾ, ಯಾವ್ದಕ್ಕೂ ಒಳ್ಳೇದು ನೀ ನನ್ನ ಹಿಡ್ಕೊ. ಯಾಕೆ? ಆಗ ನಿನ್ಗೆ ಧೈರ್ಯ ಬರುತ್ತೆ. ಅಷ್ಟೇ ಅಂತೀಯಾ? ಹಿಡ್ಕೋ. ಸರಿ. ಬಾವಾ, ನೀನ್ ಟಚ್ ಮಾಡಿದ್ರೆ ಮಾಧುರಿ ಅಂತ ಹೆಸರಿಟ್ಟಿರೋದು ಒಂದ್ ಹೆಣ್ಣಿಗೆ ಅಂತ ನೆನ್ಪಾಗ್ತಿದೆ ಬಾವಾ. ಇನ್ ಮುಂದೆ ಪ್ಯಾಂಟ್ ಶರ್ಟ್ ಬದಲು ಹೀಗೆ ಸೀರೆಯಲ್ಲಿ ನಿನ್ನೆದ್ರಿಗೆ ಬರ್ಬೇಕು ಅಂತ ಅನ್ನಿಸ್ತಿದೆ. ಡ್ರೈವಿಂಗ್ ಬರಲ್ಲ ಅಂದ್ಮೇಲೆ ಸ್ಕೂಟಿನ ಯಾಕೆ ಕೊಡ್ಸಿದ್ರು ಅವಳಿಗೆ? ಇವಳಿಗಲ್ಲ, ಇವಳು ತಾತನ್ಗೆ ಹೇಳ್ಬೇಕು. ದುಡ್ಡಿದ್ರೆ ಸಾಕಾಗಲ್ಲ, ಇತಿ ಮಿತಿನೂ ಇರ್ಬೇಕು. ಒಂದ್ಸಲ ಹಿಂದೆ ತಿರುಗ್ ನೋಡು, ನಿನ್ ಗಂಡ ಮಾಧುರಿನ ಗಟ್ಟಿಯಾಗಿ ಹಿಡ್ಕೊಂಡು ಕೂತಿದ್ದಾನೆ. ಚಿಕ್ಕ ಹುಡುಗಿ ಅಲ್ವಾ, ಬಿದ್ದೋಗ್ತಾಳೆ ಅಂತ ಹಿಡ್ಕೊಂಡಿದ್ದಾರೆ. ಡ್ರೈವಿಂಗ್ ಗೊತ್ತಿಲ್ಲ ಅಂತ ಹೇಳಿದಾಳಲ್ವಾ. ಅವಳ ಅದೃಷ್ಟ ಚೆನ್ನಾಗಿದೆ, ಅದಕ್ಕೆ ನಮ್ಮಮ್ಮ ಮುಂದಿನ ಕಾರಲ್ಲೇ ಹೊರಟೋದ್ರು. ಇಲ್ಲ ಅಂದಿದ್ರೆ ಚಿಕ್ಕ ವಯಸ್ಸಲ್ಲಿ ಕುಡ್ದಿರೋ ಹಾಲನ್ನ ಕಕ್ಕೋ ಹಾಗೆ ಹೊಡಿತಾ ಇದ್ರು ಆ ಮಾಧುರಿನ ನಮ್ಮಮ್ಮ. ಅಮ್ಮ ಹುಷಾರು. ಮಾಧುರಿ, ಯಾಕೆ ಫಾಸ್ಟ್ ಆಗಿ ಹೋಗ್ತಾ ಇದೀಯಾ? ಹುಷಾರು. ಮಾಧುರಿ, ಮಾಧುರಿ, ಮಾಧುರಿ. ಅಣ್ಣ, ಸ್ವಲ್ಪ ಕಾರ್ ನಿಲ್ಸಿ. ಅವರಿಬ್ರು ಬಿದ್ಬಿಟ್ರು. ಅನುಪಮ ಅವ್ರ ಕೆಳಗ್ ಬಿದ್ರು ಅಂತ ಓಡ್ ಹೋದ್ಲೆ ಹೊರತು ಆ ಮಾಧುರಿ ಅವಳ ಗಂಡನ ಮೇಲೆ ಬಿದ್ದಿದ್ದಾಳೆ ಅನ್ನೋ ಚಿಂತೆನೇ ಇಲ್ಲ ಇವಳಿಗೆ. ಎಬ್ಸದ್ಲು, ಮತ್ತೆ ನನ್ನ
ಅಬ್ಬಾ ಸೂಪರ್, ಸಕ್ಕತ್ತಾಗಿ ಬಂದಿದೆ ಫೋಟೋ. ನಮಸ್ಕಾರ ಸರ್. ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದೆ, ಫೋಟೋ ತೆಗಿ ಅಂತ ಹೇಳಿದ್ರು ಚಿನ್ನಿ ಕೃಷ್ಣ ಅವರು. ದಾರಿಲಿ ಹೋಗ್ತಾ ಇದ್ರೆ ನೀವು ಕಾಣಿಸ್ಕೊಂಡ್ರಿ. ಜೋಡಿ ತುಂಬಾ ಚೆನ್ನಾಗಿದೆ. ಏಯ್ ಸುಮ್ನಿರಪ್ಪ, ನನ್ನ ಹೆಂಡತಿ ಅನುಪಮ, ಇವಳು ಮಾಧುರಿ, ನನ್ನ ನಾದ್ನಿ. ಜೋಡಿ ಚೆನ್ನಾಗಿದೆ ಅಂತಿದ್ದಾನೆ ಬಾವಾ, ಬೇರೇನು ಅಲ್ಲ ಅಲ್ವಾ? ಸ್ಕೂಟಿ ನಾನು ತಗೊಂಡ್ಬರ್ತೀನಿ, ನಿನ್ ಕಾರಲ್ಲಿ ಹೋಗು. ಬಾವಾ ನೀನ್ ಹೂ ಅಂದ್ರೆ ಇನ್ನೊಂದ್ಸರಿ ಟ್ರೈ ಮಾಡೋಣವಾ? ಬೇಡ ತಾಯಿ, ಬೇಡ. ಬೇಡ ಮಾಧುರಿ, ಅದೃಷ್ಟ ಚೆನ್ನಾಗಿತ್ತು, ಅದಕ್ಕೆ ಏನೂ ಆಗ್ಲಿಲ್ಲ. ಅತ್ತೆಯವರು ದೇವಸ್ಥಾನದ ಹತ್ರ ಕಾಯ್ತಿದ್ದಾರೆ, ನಡಿ ಹೋಗೋಣ. ನಡಿ. ಸರಿ ಬಾವಾ, ನಡಿಯೋ. ಆ ಒಡವೆಗಳು ವಾರಸತ್ವ ಸಂಪತ್ತು ಅಂತ ನನ್ನ ಸೊಸೆ ಸಂಪದಾಗೂ ಕೊಡ್ಲಿಲ್ಲ. ನಿನಗ್ ಕೊಟ್ಟಿದ್ದಾರೆ ಅಂದ್ರೆ ನಮ್ಮಮ್ಮ ನಿನ್ನ ದೊಡ್ಡ ಸೊಸೆಯಾಗೇ ನೋಡ್ತಿದ್ದಾರೆ. ಹಾಗ್ ನೋಡ್ಕೊಳ್ಳೋರ್ನ ನೀನು ಬಂಗಾರದ ಹಾಗೆ ನೋಡ್ಕೋಬೇಕೇ ಹೊರತು ಯಾರೋ ಒಬ್ರು ಕಣ್ಮುಚ್ಚಿ ಯಾರಿಗೋ ಕೊಟ್ಟು ಅಷ್ಟೋ ಇಷ್ಟೋ ದುಡ್ಡು ಕೊಡಿ ಅಂತ ಕೇಳ್ಕೋಬಾರ್ದು. ಆಲ್ರೆಡಿ ಭಗವಂತ ನಿನಗ್ ಕೊಡ್ಬೇಕಾಗಿರೋ ಶಿಕ್ಷೆನ ಚೆನ್ನಾಗೇ ಕೊಟ್ಟಿದ್ದಾನೆ. ಈಗ ನೀನ್ ಮಾಡಿರೋ ಕೆಲ್ಸಕ್ಕೆ ಅಮ್ಮ ಕೂಡ ನಿನ್ಗೆ ಶಿಕ್ಷೆ ಕೊಟ್ಟಿದ್ದಾಳೆ ಅನುಪಮ. ಹೌದು ಅನುಪಮ, ಆ ಹುಡುಗಿನ ಮನೆಗೆ ಯಾಕೆ ಕರ್ಕೊಂಡ್ ಬಂದಿದ್ಯಾ ನೀನು? ಆ ಹುಡುಗಿ ಪ್ರತಿ ವಿಷಯದಲ್ಲೂ ನೀನು ಅಡ್ಡ ಬಂದು ತಾಪತ್ರಯ ಯಾಕೆ ಪಡ್ತಿದ್ಯಾ? ಅವಳಿಗೆ ಯಾಕೆ ನೀನೇನು ಅಂತಿಲ್ಲ? ಅವಳು ಯಾಕೆ ನಿನ್ನ ಚಿಕ್ಕಮ್ಮ ಅಂತ ಆಗ್ಲಿ ಆಂಟಿ ಅಂತ ಆಗ್ಲಿ ಕರೀತಿಲ್ಲ? ನೀನ್ ಯಾಕೆ ಮೌನವಾಗಿ ಎಲ್ಲದಕ್ಕೂ ಸುಮ್ಮನೆ ಇರ್ತೀಯಾ? ಹೇಳು ಅನುಪಮ. ಹೇಳ್ದೆ ಅಲ್ವಾ ದಮಯಂತಿ, ಅವಳು ನಮ್ಗೆ ತುಂಬಾ ಬೇಕಾದ ವ್ಯಕ್ತಿ ಅಂತ. ಕಲ್ಯಾಣಿ ಗೊತ್ತಿದ್ದು ಮಾಡಿದ್ರು ಗೊತ್ತಿಲ್ಲದೆ ಮಾಡಿದ್ರು ಕೂಡ ಬೈಬೇಕಾಗಿರೋದು ಅವಳನ್ನಲ್ಲ, ನನ್ನನ್ನ. ನೀನೇನೋ ಅವಳನ್ನ ನಮ್ಮವಳು ಅಂತಿದ್ಯಾ, ಆದ್ರೆ ನಾನ್ ಅವಳನ್ನ ಮನುಷ್ಯಲೇ ಅಲ್ಲ ಅಂತಿದ್ದೀನಿ. ನಿಜವಾಗ್ಲೂ ರಾಕ್ಷಸಿ ಅವಳು. ನನ್ಗೂ ಕೂಡ ಕಾಟ ಕೊಡ್ತಿದ್ದಾಳೆ. ಒಂದು ದಿನ ಬರತ್ತೆ ಬಿಡು ಅನುಪಮ. ಆ ದಿನ ಬಂದಾಗ ನಿಮ್ಮಿಬ್ರು ಮಧ್ಯೆ ಇರೋ ಸಂಬಂಧ ಗೊತ್ತಾಗತ್ತೆ. ಅಮ್ಮ ಅಮ್ಮ ಅಂತ ಕರೆದಿದ್ದು ನನ್ನನ್ನ ಅಥವಾ ಇವಳನ್ನ? ಯಾವಾಗ್ಲೂ ಅಮ್ಮನ್ಗೇನಾದ್ರೂ ಒಂದ್ ಹೇಳಿಲ್ಲ ಅಂದ್ರೆ ನಿನಗ್ ಮನಃಶಾಂತಿ ಇರಲ್ವಾ ಅಮ್ಮ?
27 ವರ್ಷದಿಂದ ಇವಳನ್ನ ಅಮ್ಮ ಅಂತ ಕರಿತ್ಯಾ, ನನ್ನನ್ನ ಹೀಗೆ ಬೈತಾ ಇರ್ತೀಯ. ನಿನ್ಗೆ ಬೇಜಾರಾಗೋದೇ ಇಲ್ವೇನೋ? ಬೇಜಾರಾಗೋವಾಗ ಮಾತಾಡಿದ್ ನೀನಮ್ಮ, ನಾನಲ್ಲ. ನಿನಗ್ ಟೈಮ್ ಪಾಸ್ ಆಗ್ಲಿಲ್ಲ ಅಂದ್ರೆ ಪೂಜೆಗೆ ಸಂಬಂಧಪಟ್ಟಿರೋ ಸಾಮಗ್ರಿಗಳು ಇನ್ನೂ ಬಂದಿಲ್ಲ. ಹೋಗದನ್ನ ನೋಡ್ಕೋ. ನೋಡ್ತೀನಿ ಕಣೋ, ನೋಡ್ತೀನಿ. ಎಷ್ಟು ದಿನ ಈ ಪರಿಸ್ಥಿತಿ ಹೀಗೆ ಇರತ್ತೆ ಅಂತ ನಾನು ನೋಡ್ತೀನಿ. ಇನ್ನು ಎಷ್ಟ್ ದಿನ ಅಂತ ನಮ್ಮ ಅಮ್ಮನ ಹತ್ರ ಅಜ್ಜಿ ಹತ್ರ ಬೈಸ್ಕೊಳ್ತಾನೆ ಇರ್ತೀಯಮ್ಮ. ಕಲ್ಯಾಣಿ ಅಜಯ್ ಮಾವನ್ ಮಗಳು ಅಂತ ಹೇಳ್ಬಿಡ್ಬೋದಲ್ವಾ? ಹೇಳ್ಬಾರ್ದು ಶೌರ್ಯ. ಹಾಗಂತ ಕಲ್ಯಾಣಿಗೋಸ್ಕರ ನೀನ್ ಎಷ್ಟು ಮಾಡಿದ್ರು ವೇಸ್ಟೇ ಅಮ್ಮ. ಅವಳು ಸುಮ್ಮನೆ ಇರಲ್ಲ, ತಾಳ್ಮೆಯಿಂದ ಮೊದ್ಲೇ ಇರಲ್ಲ. ಅಷ್ಟಕ್ಕೂ ಅವ್ರ ಅಪ್ಪ ಅಮ್ಮ ಅವಳನ್ನ ಹೇಗ್ ಬೆಳೆಸಿದಾರೋ ಏನೋ, ಆ ದೇವ್ರಿಗೆ ಗೊತ್ತಾಗ್ಬೇಕು. ಹೌದು ಶೌರ್ಯ, ನೀನ್ ಹೇಳೋದು ನಿಜನೇ. ಅವಳ ಅಪ್ಪ ಅಮ್ಮ ಅವಳಿಗೆ ಯಾವ ಕಷ್ಟನೂ ಕೊಟ್ಟಿಲ್ಲ, ತುಂಬಾ ಪ್ರೀತಿಯಿಂದ ಬೆಳೆಸಿದ್ದಾರೆ. ಈಗ ನಮ್ಮ ಸರದಿ ಅದು. ನಾವು ಚೆನ್ನಾಗಿ ನೋಡ್ಕೊಳ್ತಾ ಇದೀವಿ, ಆದ್ರೆ ಅವಳು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಲಿ ಇಲ್ಲಮ್ಮ. ಇನ್ನೂ ಬರ್ತಾ ಬರ್ತಾ ಏನ್ ಮಾಡ್ತಾಳೋ? ಏನೇ ಮಾಡಿದ್ರು 6 ತಿಂಗಳು ಮುಗಿಯೋರ್ಗಷ್ಟೇ ಅಲ್ವಾ ಶೌರ್ಯ? ಆಮೇಲೆ ಅವಳೇ ಹೊರಟೋಗ್ತಾಳೆ. ಮಕ್ಕಳು ಏನ್ ಮಾಡಿದ್ರು ಅಮ್ಮ ಮಾತ್ರ ಮರ್ತೋಗ್ತಾಳೆ ಅಂತ ಎಲ್ರೂ ಹೇಳ್ತಾರೆ. ಇವಾಗ ನೀನು ನನಗ್ ಮಾತ್ರನೇ ಅಮ್ಮ ಅಲ್ಲ, ಅವಳಿಗೆ ಕೂಡ ಅಮ್ಮನೇ ಅಮ್ಮ. ಬರ್ತೀನಮ್ಮ. ತಗೊಳ್ಳಿ ಅಂದ್ರೆ ಹೊಸ ಬಟ್ಟೆಗಳು. ಇವಾಗ ಹಾಕೊಂಡಿರೋದು ಹೊಸ ಬಟ್ಟೆಗಳೇ ಅಲ್ವಾ? ಹಬ್ಬದ ದಿನ ಪೂಜೆಗೋಸ್ಕರ ಅಂತ ಪ್ರತ್ಯೇಕವಾಗಿ ನಾನೇ ಸಿದ್ಧ ಮಾಡಿರೋದು. ನೀನ್ ಹೇಳಿದ್ಮೇಲೆ ಹಾಕೊಳ್ಳದೆ ಇರ್ತೀನ ಪಾರ್ವತಿ. ಅದ್ ಸರಿ, ಈ ಪೂಜೆ ಜೊತೆಗೆ ಶಾಂತಿ ಪೂಜೆನೂ ಮಾಡಿಸ್ಬೇಕಾಗಿತ್ತು. ಶಾಂತಿ ಪೂಜೆನ ಯಾಕ್ರಿ? ಯಾಕೆ ಅಂತ ಕೇಳ್ತೀಯಲ್ಲ ಪಾರ್ವತಿ. ನಮ್ಮ ಮನೆಯಲ್ಲಿ ಯಾವುದೋ ಒಂದು ಕಾರಣದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಅಶಾಂತಿ ಆಗ್ತಾನೆ ಇದೆ. ಎಲ್ಲ ಇರೋ ಜಾಗದಲ್ಲಿ ಶಬ್ದ ಇರಲ್ಲ, ಆದ್ರೆ ಎಲ್ರೂ ಇರೋ ಮನೆಯಲ್ಲಿ ಶಬ್ದ ಇದ್ದೇ ಇರುತ್ತೆ. ಅಂಥದ್ದೇನೂ ಇಲ್ಲ ರೀ. ನಿನ್ನೆವರೆಗೂ ಆ ಕಲ್ಯಾಣಿಯಿಂದ ಹುಚ್ಚು ವೇಷ ನಡೀತೆ ಹೊರತು ಈಗ ಪ್ರಶಾಂತವಾಗಿದೆಯಲ್ಲ. ನನ್ನ ಯೋಚನೆಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನನ್ನ ಮನಸ್ಸು ಶಾಂತವಾಗಿರ್ಲಿ ಅಂತ ನೀನು ಹೀಗೆ ಹೇಳ್ತಿದ್ಯಾ ಹೊರತು ನನಗೆ ಯಾವಾಗ್ಲೂ ಏನೋ ಒಂದು ಜಗಳ ನಡೀತಾ ಇರುತ್ತೇನೋ ಅಂತ ಅನ್ಸುತ್ತೆ. ಪೂಜೆ ಅಂದ್ರೇನೆ ಗಡಿಬಿಡಿ ಅಲ್ವೇನ್ರಿ? ಅದನ್ನೇ ಜಗಳ ಅನ್ಕೊಂಡ್ರೆ ಹೇಗೆ? ಅಷ್ಟೇನಾ? ನನಗೆ ಯಾಕೋ ನೀನ್ ನನ್ನ ಹತ್ರ ನಿಜ ಹೇಳ್ತಿಲ್ಲ ಅನ್ಸ್ತಿದೆ ಪಾರ್ವತಿ, ಅಲ್ವಾ? ಮಾಧುರಿ ವಿಷಯನ ನಿಮ್ ಹತ್ರ ಪ್ರಸ್ತಾವನೆ ಮಾಡದೆ ಸುಮ್ಮನೆ ಆಗೋದೆ. ನಿಜಾನ ಬಚ್ಚಿಟ್ಟೆ ಹೊರತು ಸುಳ್ಳಂತೂ ಹೇಳಲಿಲ್ಲ. ಯಾಕೆ ಸುಮ್ಮನೆ ನಿಂತ್ಬಿಟ್ಟೆ ಪಾರ್ವತಿ? ಕೆಲವು ವಿಷಯಗಳನ್ನ ಬಚ್ಚಿಟ್ರೇನೆ ಒಳ್ಳೇದಂತೆ. ಸಮಯ ಬಂದಾಗ ಹೇಳ್ತೀನ್ರಿ. ಹೇಳ್ತೀನಿ ಅಂತ ಈ ಮಾತುಗಳನ್ನ ತುಂಬಾ ದಿನಗಳಿಂದ ಹೇಳ್ತಾನೆ ಇದೀಯಾ, ಆದ್ರೆ ಹೇಳ್ತಿಲ್ಲ. ಹೇಳಿದ್ನಲ್ಲ ರೀ, ಬಚ್ಚಿಟ್ರೇನೆ ಒಳ್ಳೇದು ಅಂತ. ನಿಜಾನೇ ಪಾರ್ವತಿ, ಅಜಯ್ ಜೈಲಲ್ಲಿದ್ದಾನೆ ಅನ್ನೋ ವಿಷಯನ ನಿನ್ನ ಹತ್ರ ಮುಚ್ಚಿಟ್ಟು ಒಳ್ಳೆ ಕೆಲಸನೇ ಮಾಡಿದ್ದೀನಿ ಅನಿಸ್ತಿದೆ.
ರಿಸೀವ್ ಮಾಡ್ತಾ ಇಲ್ಲ. ಅನುಪಮ ಕೆಲಸ ಮಾಡ್ತಿದ್ದಾಳ? ದಮಯಂತಿ ಫೋನ್ ಕೊಡು. ಕಾರದ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡ್ರೆ ನಿನ್ ಕೆನ್ನೆಗೂ ಕಾರ ಆಗಿ ಅದು ಉರಿಯತ್ತೆ. ನಾನ್ ನೋಡ್ತೀನಿರು. ಹಲೋ 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 ಹಲೋ. ಕಟ್ಟಾಯ್ತು ಅನ್ಸತ್ತೆ. ಹಾಗಿನ್ನೊಬ್ರು ಫೋನ್ ತಗೊಳ್ಬಾರ್ದು ಅಂತ ನಿನಗೆ ಗೊತ್ತಿಲ್ವಾ? ಈ ಮಾತನ್ನ ಕೆಲವು ವರ್ಷಗಳಿಂದ ನಾನ್ ನಿನಗೆ ಹೇಳಿದ್ದೆ. ಆಗ ನೀನೇನಂದಿದ್ದೆ? ಹೋಗ್ಲಿ ಬಿಡು ಅಂತ ತಾನೇ. ಏನಾ? ಏ ಅಂದ್ರೆ ಊರ ಹೆಸ್ರ? ದಮಯಂತಿ ಫೋನ್ ಕೊಡು. ಹೇಳು ಅನುಪಮ. ಮೊಬೈಲ್ ನಂಬರ್ ಕೂಡ ಅಲ್ಲ, ಲ್ಯಾಂಡ್ಲೈನ್ ನಂಬರ್ಗೆ ಏನಂತ ಸೇವ್ ಮಾಡಿದ್ಯಾ? ಅಂದ್ರೆ ಏನಿದ್ರ ಅರ್ಥ? ಕೇಳಬಾರ್ದು ಅಂತನಾ? ಇವತ್ತು ಕಿತ್ಕೊಂಡ್ ಹಾಗೇನೆ ಆವತ್ತು ನಿನ್ನದನ್ನ ನಿನ್ನ ಸ್ವಂತ ಅಂತ ಕಿತ್ಕೊಂಡಿದ್ದಿದ್ರೆ ಆಗ ನಿನ್ನ ಜೀವನದಲ್ಲಿ ದುಃಖ ಅನ್ನೋದೇ ಇರ್ತಾ ಇರ್ಲಿಲ್ಲ ಅನುಪಮ. ಇವಾಗ ನೀನ್ ನನಗ್ ಹೇಳಿಲ್ಲ ಅಂದ ಮಾತ್ರಕ್ಕೆ ನಾಳೆನೋ ನಾಡಿದ್ದೋ ಗೊತ್ತಾಗಲ್ವಾ? ಆವಾಗ ಮಾತಾಡ್ತೀನಿ. ನಾನೇ ಮಾರು ಅಂದೆಮ್ಮ. ದುಡ್ಡಿನ ಅಗತ್ಯ ಇತ್ತು. ಅನುಪಮಗೆ ಬಳೆಗಳನ್ನ ಮಾರೋ ಅಂತ ಅಗತ್ಯ ಏನ್ ಬಂದಿತ್ತು? ಅಂತ ಕೆಲ್ಸ ಯಾವತ್ತೂ ಮಾಡಲ್ವೇ? ಇದ್ರ ಹಿಂದೆ ಇರೋ ಕಾರಣ ಆದ್ರೂ ಏನು? ಹಲೋ ಅನುಪಮನೆ. ಅನುಪಮ, ಕಲ್ಯಾಣಿ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ ರೀ. ತೊಂದರೆ ಕೊಡ್ತಿದ್ದಾಳಲ್ವಾ? ವಾತಾವರಣ ಹೊಸದಲ್ವಾ, ಅದಕ್ಕೆ ಅವಳು ಹಾಗಿದ್ದಾಳೆ. ಅದು ಸಂಕ್ರಾಂತಿಗೆ ಕಲ್ಯಾಣಿಗೆ ಹೊಸ ಬಟ್ಟೆ ಕೊಡಿಸ್ತೀಯಾ ಅಂತ ದುಡ್ಡನ್ನ ಮನಿ ಆರ್ಡರ್ ಮಾಡಿದ್ದೀನಿ. ಅಮ್ಮ ಪೋಸ್ಟ್. ಅಮ್ಮ ಪೋಸ್ಟ್ ಬಂದಿದೆ. ನಮ್ಮನೇಲಿ ಪತ್ರ ಯಾರಿಗ್ ಬಂದಿದೆ? ಪತ್ರ ಅಲ್ಲಮ್ಮ, ಮನಿ ಆರ್ಡರ್. ಯಾರೋ ದುಡ್ಡು ಕಳ್ಸಿದ್ದಾರೆ. ನಮ್ಮನೆಗೆ ದುಡ್ಡು ಕಳ್ಸಿರೋರು ಯಾರು? ಅಡ್ರೆಸ್ ಬೆಂಗಳೂರು ಜೈಲ್ ಅಂತ ಇದೆ ಅಮ್ಮ. ಏನಂದ್ರಿ? ಹೌದಮ್ಮ. ನಿಮ್ಮವ್ರು ಯಾರಾದ್ರೂ ಜೈಲಲ್ಲಿ ಇದಾರ? ತಪ್ಪು ಮಾಡಿದ್ರೆ ಇಲ್ಲೇ ಶಿಕ್ಷೆ ಕೊಟ್ಬಿಡ್ತೀನಿ. ಒಂದ್ ನಿಮಿಷನಮ್ಮ, ನೋಡ್ಬಿಟ್ಟು ಹೇಳ್ತೀನಿ. ಅಜಯ್ ಅನ್ನೋರು ಯಾರಾದ್ರೂ ಜೈಲಲ್ಲಿ ಇದಾರಮ್ಮ? ನೀವ್ಯಾಕೆ ದುಡ್ಡು ಕಳ್ಸಕ್ ಹೋದ್ರಿ? ನಾನು ಕೊಡ್ತಾ ಇದ್ದೆ ಅಲ್ವಾ? ನೀವು ದುಡ್ಡು ಕಳ್ಸಿರೋ ವಿಷಯ ಇಲ್ಲಿ ಯಾರಿಗಾದ್ರೂ ಗೊತ್ತಾದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಏನೋ ಅದನ್ನೆಲ್ಲ ನಾನು ಯೋಚನೆ ಮಾಡಲಿಲ್ಲ. ಕಳಿಸ್ಬೇಕು ಅನಿಸ್ತು, ಅದಕ್ಕೆ ಕಳಿಸ್ದೆ. ಒಂದ್ಸಾರಿ ಕಲ್ಯಾಣಿ ಕೊಡ್ತೀಯಾ? ಮಾತಾಡ್ತೀನಿ.
ಲೈನಲ್ಲಿ ಇರಿ, ಫೋನ್ ನಾನೇ ಅವಳಿಗೆ ಕೊಡ್ತೀನಿ.